ನಾಡ ಅಧಿದೇವತೆ ಮೈಸೂರಿನ ಪ್ರಕೃತಿ ರಮಣೀಯ ಚಾಮುಂಡಿ ಬೆಟ್ಟಕ್ಕೆ ಇಂದು ಪ್ರಮುಖ ನಾಯಕರು ಭೇಟಿಯನ್ನ ನೀಡಿ ಶ್ರೀ ಚಾಮುಂಡೇಶ್ವರಿ ದೇವಿಯ ದರ್ಶನಾಶೀರ್ವಾದವನ್ನ ಪಡೆದಿದ್ದಾರೆ. ಮುಂಬರುವ ಆಷಾಢ ಮಾಸ ಹಾಗೂ ವಿಶೇಷ ದಿನಗಳ ಹಿನ್ನೆಲೆಯಲ್ಲಿ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿತ್ತು. ದೇವಿಯ ದರ್ಶನದ ಬಳಿಕ ಮಾತನಾಡಿದ ನಾಯಕರು, ರಾಜ್ಯಾದ್ಯಂತ ಈ ಬಾರಿ ಸಕಾಲದಲ್ಲಿ ಉತ್ತಮ ಮಳೆಯಾಗಿ ಅನ್ನದಾತನ ಬದುಕು ಹಸನಾಗಲಿ ಎಂದು, ಇಡೀ ಕರ್ನಾಟಕದಲ್ಲಿ ಸುಭಿಕ್ಷೆ, ಶಾಂತಿ, ನೆಮ್ಮದಿ ನೆಲೆಸಲಿ ಎಂದು ತಾಯಿ ಚಾಮುಂಡೇಶ್ವರಿಯಲ್ಲಿ ಕೃತಜ್ಞಪೂರ್ವಕವಾಗಿ ಪ್ರಾರ್ಥಿಸಲಾಗಿದೆ. ಇನ್ನು ಈ ಧಾರ್ಮಿಕ ಭೇಟಿಯ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಮುಖಂಡರು ಹಾಗೂ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಶ್ರೀ ರಾಕೇಶ್ ಪಾಪಣ್ಣ ಅವರು ಜೊತೆಯಲ್ಲಿದ್ದರು. ಇನ್ನು ದೇವಿಯ ದರ್ಶನವನ್ನ ಪಡೆದಿದ್ದು, ಇದೇ ವೇಳೆ ದೇವಸ್ಥಾನದ ಅರ್ಚಕರು ಗಣ್ಯರಿಗೆ ಪ್ರಸಾದವನ್ನ ನೀಡಿ ಆಶೀರ್ವದಿಸಿದ್ದಾರೆ.